ಮೈಸೂರು ದಸರಾ ಕರುನಾಡಿನ ಹೆಮ್ಮೆ. ವಿಶ್ವಮಟ್ಟದಲ್ಲಿ ರಾಜ್ಯದ ಕೀರ್ತಿ ಪತಾಕೆ ಹಾರಿಸ್ತಿರೋ ಏಕೈಕ ನಾಡ ಹಬ್ಬ. ಇಂತಹ ಮಹಾನ್ ಹಬ್ಬಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದೆ. ಭಾರಿ ವಿವಾದ, ಪರ ವಿರೋಧ ಚರ್ಚೆ ಬಳಿಕ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಚಾಲನೆ ಕೊಟ್ಟರು. ಇನ್ನು ಮತ್ತೊಂದು ಕಡೆ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಸುವ ಮೂಲಕ ಯದುವೀರ್ ಮೈಸೂರು ಸಂಸ್ಥಾನದ ಗತ ವೈಭವ ಮರಳುವಂತೆ ಮಾಡಿದ್ದಾರೆ. ನವರಾತ್ರಿ ರಂಗಿನ ಮೊದಲ ಬಣ್ಣ ಹಳದಿ ಸೀರೆ, ಮುಡಿಯಲ್ಲಿ ಮಲ್ಲಿಗೆ ಹೂ. ನಾಡದೇವಿಗೆ ನಮ್ರತೆಯ ನಮನ, ಮಂಗಳಾರತಿ, ಕೊರಳಿಗೆ ಹೂಹಾರ, ಫಲತಾಂಬೂಲ ಸಮರ್ಪಣೆ, ಹರಕೆಯ ಸೀರೆ ಸ್ವೀಕಾರ. ದಸರಾ ಉದ್ಘಾಟನೆ ಸಾರಥ್ಯ, ಪುಷ್ಪಾರ್ಚನೆಯಲ್ಲೂ ಭಾಗಿ, ವೇದಿಕೆಯಲ್ಲಿ ಸನ್ಮಾನ, ಗೌರವ. ಟೀಕೆ, ವಿರೋಧ, ಸವಾಲುಗಳನ್ನು ಮೀರಿ ನಿಂತಿದ್ದಾರೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್. ನಾಡ ಹಬ್ಬ ದಸರಾವನ್ನು ಸಂಪ್ರದಾಯಸ್ಥರಾಗೇ ಉದ್ಘಾಟನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ಟೀಕೆಗಳೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಬಾನು ಮುಷ್ತಾಕ್, ಆಪ್ತ ಗೆಳತಿಯ ಹರಕೆ ತೀರಿಸಲು ಚಾಮುಂಡೇಶ್ವರಿಯೇ ಕರೆಸಿಕೊಂಡಿದ್ದಾಳೆ ಎಂದರು. ಏರುಪೇರು, ಚಾರಿತ್ರಿಕ ಸನ್ನಿವೇಶಗಳು ಎಷ್ಟೇ ಸೃಷ್ಟಿಯಾದರೂ ಚಾಮುಂಡಿ ಕರೆಸಿಕೊಂಡಿದ್ದಾಳೆ ಎಂದರು. ಹಾಗೆ ದಸರಾಗೂ ಮುಸ್ಲಿಂ ಕುಟುಂಬಗಳಿಗೂ ಇರುವ ಬಾಂಧವ್ಯಗಳನ್ನು ಬಣ್ಣಿಸಿದರು. ವಿಜಯದಶಮಿಗೆ ಇಲ್ಲಿನ ಉರ್ದು ಭಾಷಿಕರು ಸಿಲಿಂಗನ್ ಅಂತ ಕರೀತಾರೆ. ಅದು ಅವರ ಸಾಹಿತ್ಯ, ಸಂಸ್ಕೃತಿ, ಬದುಕಿನಲ್ಲಿ ಒಂದು ಭಾಗ ಆಗಿದೆ. ಯಾರೂ ಭಿನ್ನರಲ್ಲ, ಯಾರೂ ಪರಕೀಯರಲ್ಲ, ಎಲ್ಲರೂ ಕೂಡ ಒಳಗೊಂಡು ಆಚರಿಸ್ತಕ್ಕಂಥ ಒಂದು ಸಂಸ್ಕೃತಿಯ ಉತ್ಸವ ಇದು. ಮೈಸೂರು ಅರಮನೆಗೂ ತಮ್ಮ ಕುಟುಂಬಕ್ಕೂ ಇರುವ ನಂಟನ್ನ ಬಾನು ಮುಷ್ತಾಕ್ ಇದೇ ವೇಳೆ ಸ್ಮರಿಸಿದ್ರು. ಮಹಾರಾಜ ಜಯಚಾಮರಾಜ ಒಡೆಯರ್ ಅವರು ಮುಸ್ಲಿಮರನ್ನ ಅನುಮಾನಿಸದೆ ಭರವಸೆ, ನಂಬಿಕೆ ಇಟ್ಟು ನನ್ನ ಮಾವನನ್ನ ಮೈಸೂರು ಅಂಗರಕ್ಷಕ ಪಡೆಯ ಸೈನಿಕನಾಗಿ ಮಾಡಿಕೊಂಡಿದ್ರು. ನನಗೆ ಅವರು ಮಾವ ಆಗಬೇಕು. ನನ್ನ ಮಾವ ಇಲ್ಲೇ ಹತ್ತಿರದ ಬೆಳಗೊಳದಲ್ಲಿ ವಾಸ ಆಗಿದ್ರು. ಮತ್ತೆ ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ದರು. ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು. ನಾನೊಬ್ಬ ಮುಸ್ಲಿಂ ಮಹಿಳೆ ಆಗಿದ್ರೂ ಕೂಡ ಸಂಸ್ಕೃತಿ, ಹೃದಯಗಳನ್ನ ಒಟ್ಟುಗೂಡಿಸುವ ಸೇತುವೆಯಾಗಿ ಪ್ರೀತಿಯನ್ನ ಹರಡುವುದೇ ನನ್ನ ಗುರಿ ಎಂದರು. ನನ್ನ ಆಚರಣೆಗಳು, ನಂಬಿಕೆಗಳು ಎಂದಿಗೂ ಹೊಸ್ತಿಲು ದಾಟಿಲ್ಲ ಎಂದರು. ಈ ನೆಲದ ಪರಂಪರೆ ನಮಗೆ ಹೇಳುತ್ತೆ, ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು. ಈ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಲಿ, ತನ್ನ ಸುಗಂಧವನ್ನೇ ಬೀರಲಿ, ಪ್ರತಿ ಹಕ್ಕಿ ತನ್ನ ರಾಗದಲ್ಲೇ ಹಾಡಲಿ. ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸೌಹಾರ್ದದ ಸಿಂಫನಿ ಆಗಲಿ, ಮೇಳ ಆಗಲಿ, ಐಕ್ಯತೆ ಆಗಲಿ. ಭಾಷಣದ ಮಧ್ಯೆಯೇ ಕವನವೊಂದರ ಮೂಲಕ ಸೌಹಾರ್ದತೆಯ ಪಾಠ ಮಾಡಿದ್ರು ಮುಷ್ತಾಕ್. ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು. ಆಕಾಶ ಯಾರನ್ನೂ ಬೇರ್ಪಡಿಸೋದಿಲ್ಲ, ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ. ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ತಾನೆ. ಈ ಗಡಿಗಳನ್ನು ನಾವೇ ಅಳಿಸಬೇಕು. 10 ವರ್ಷಗಳ ಹಿಂದಿನ ಮತ್ತೊಂದು ಕವನ ವಾಚಿಸಿದ್ರು ಬಾನು. ಬಾಗಿನ ಸ್ವೀಕರಿಸಿದ್ದನ್ನ ಸ್ಮರಿಸಿಕೊಂಡು ಸಹಸ್ರ ಆರೋಪ, ಟೀಕೆಗಳಿಗೆಲ್ಲ ಉತ್ತರ ಕೊಟ್ಟರು. ಸಹಸ್ರ ಆರೋಪಗಳ ಎದುರಿಗೆ ಬಸವರಾಜಣ್ಣನ ಪ್ರೀತಿ, ವಾತ್ಸಲ್ಯ ನನಗೆ ಜೊತೆಯಾಗಿ ಒಂಟಿಯಾಗಿ ನಿಲ್ಲುತ್ತೆ. ದ್ವೇಷದ ಎಲ್ಲ ಭಾಷೆಗಳನ್ನು ಕವುಚಿ ಹಾಕುತ್ತೆ. ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬಾ ತೂರುತ್ತಿರುತ್ತವೆ. ಹಾಗೆ ಈ ಹಿಂದೆಯೂ ಹಲವು ಬಾರಿ ದೀಪ ಬೆಳಗಿಸಿದ್ದು, ಪುಷ್ಪಾರ್ಚನೆ ಮಾಡಿದ್ದನ್ನ ಸ್ಮರಿಸಿಕೊಂಡ್ರು. ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನು ಬೆಳಗಿದ್ದೀನಿ. ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ.
ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ನನ್ನ ಆಯ್ಕೆಯನ್ನ ದೃಢವಾಗಿ ಸಮರ್ಥಿಸಿಕೊಂಡು ಎದುರಾದ ಸವಾಲುಗಳನ್ನು ಮೀರಿ ಉದ್ಘಾಟನೆ ಮಾಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೃತಜ್ಞತೆ ಸಲ್ಲಿಸಿದರು. ಅದಾದ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಬಾನು ಮುಷ್ತಾಕ್ ಆಯ್ಕೆಯ ಟೀಕೆಗಳಿಗೆಲ್ಲ ಉತ್ತರ ಕೊಟ್ಟರು. ಬಾನು ಮುಷ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ನಾವೆಲ್ಲ ಮನುಷ್ಯರು, ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕೆ ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ. ಇದೇ ವೇಳೆ ಸರ್ಕಾರದ ಆಡಳಿತದ ಬಗ್ಗೆಯೂ ಸಿಎಂ ಸಮರ್ಥಿಸಿಕೊಂಡರು. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಜನರನ್ನ ಸದೃಢಗೊಳಿಸುವ ಕೆಲಸ ಆಗ್ತಿದೆ ಅಂದ್ರು. ಜಾತಿ ಗಣತಿ ಬಗ್ಗೆಯೂ ಪ್ರಸ್ತಾಪಿಸಿ ಸಮಾಜದಲ್ಲಿ ಅಸಮಾನತೆ ಹೋಗಿಸಲು, ದೌರ್ಜನ್ಯಗಳನ್ನು ತಪ್ಪಿಸಲು ಜಾತಿ ವ್ಯವಸ್ಥೆ ದೂರ ಆಗಬೇಕು ಅಂದ್ರು. ದೌರ್ಜನ್ಯ ಹೋಗ್ಬೇಕಾದ್ರೆ, ಜಾತಿ ಹೋಗ್ಬೇಕಾದ್ರೆ, ಎಲ್ಲರೂ ಮುಖ್ಯವಾಹಿನಿ ಬರಬೇಕಾದ್ರೆ ಸಮಾನತೆ ಬಂದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿವರೆಗೆ ಸಾಧ್ಯ ಆಗಲ್ಲ. ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. 1 ಲಕ್ಷ ಕೋಟಿ. ರಾಜ್ಯ ದಿವಾಳಿ ಆಗಿದೆಯಾ? ಇದು ಯಾವ ಕಾರಣಕ್ಕೂ ನಿಲ್ಲಲ್ಲ. ಯಾರು ವಿರೋಧ ಮಾಡಿದ್ರು ಅವರೇ ಈಗ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ಬಾನು ಮುಷ್ತಾಕ್ ಟೀಕೆ ಮಾಡಿದ್ದ ಬಿಜೆಪಿ ನಾಯಕರು ಇದೀಗ ಉಲ್ಟಾ ಹೊಡೆಯುತ್ತಿದ್ದಾರೆ. ಬಾನು ಮುಷ್ತಾಕ್ ಹೇಗೆ ದಸರಾ ಉದ್ಘಾಟನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವು ಹಾಗೇ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಮರು ಟೀಕೆಯೇ ಇಲ್ಲ ಅಂದಿದ್ದಾರೆ. ಒಂದು ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡತಕ್ಕಂತ ಮಹಿಳೆ ರೇಷ್ಮೆ ಸೀರೆ ಉಟ್ಟು ತಲೆಗೆ ಮುಡಿಗೆ ಹೂ ಮುಡಿಸಿಕೊಂಡು ಒಂದು ಹಿಂದೂ ಹೆಣ್ಣು ಮಗಳ ರೀತಿಯಲ್ಲಿ ಬಂದು ಅರಿಶಿಣ ಕುಂಕುಮವನ್ನು ವಿರೋಧ ಮಾಡತಕ್ಕಂಥವರು ಇವತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನೇ ತೊಟ್ಟು ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ಮತ್ತೆ ದೇವರ ಮುಂದೆ ನಿಂತು ಇದು ಪೂಜಾರಿ ಕೊಡುವ ಆರತಿಯನ್ನ ಕೈ ಮುಗಿದು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡುತ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನ್ ಬೇಕು? ನಮ್ಮ ಅನಿಸಿಕೆಯನ್ನು ಅದೇ ಇದ್ದದ್ದು. ಟೀಕೆ ಟಿಪ್ಪಣಿಗಳೊಂದಿಗೆ ದಸರಾ ಉದ್ಘಾಟನೆಯಾಗಿದೆ. ಕುಸ್ತಿ ಪಂದ್ಯಾವಳಿ, ಆಹಾರ ಸ್ಪರ್ಧೆ, ಫಲಪುಷ್ಪ ಪ್ರದರ್ಶನ, ಸಿಎಂ ಕಪ್ ಕ್ರೀಡಾಕೂಟ, ವಿದ್ಯುತ್ ದೀಪಾಲಂಕಾರ, ವಸ್ತು ಪ್ರದರ್ಶನಕ್ಕೂ ಚಾಲನೆ ಸಿಕ್ಕಿದೆ. ಇಡೀ ಮೈಸೂರು ಇದೀಗ ದಸರಾಮಯವಾಗಿದೆ. ಇನ್ನೊಂದು ಕಡೆ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್, ಶಾಸ್ತ್ರಬದ್ಧ ಪೂಜಾ ಕಾರ್ಯಗಳು ನಡೆದಿವೆ. ರಾಜ ಪೋಷಾಕಿನಲ್ಲಿ ಬಂದ ಯದುವೀರ್ ಖಾಸಗಿ ದರ್ಬಾರ್ ಮಾಡಿದ್ರು. ಕ್ಯಾಮರಾಮನ್ ರಾಹುಲ್ ಮತ್ತು ವಿಶ್ವನಾಥ್ ಹಾವೇರಿ ಜೊತೆ ಆನಂದ್ ಮತ್ತು ಶರಣು ಹಂಪಿ, ನ್ಯೂಸ್ 18 ಮೈಸೂರು.